ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಫೇವ್ರೆಟ್ ಹಾಗೂ ನನ್ನ ಸ್ಪೆಷಲ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಅದೇ ಚಿಕನ್ ಎಗ್ ಫ್ರೈಡ್ ರೈಸ್. ಬನ್ನಿ ಇದನ್ನು ಹೇಗೆ ಮಾಡೋದು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡಬಹುದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಕಡಾಯಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಫ್ರೈ ಪ್ಯಾನ್ ಸಹ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಬಟರ್ನ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಬಟರ್ ಈ ರೀತಿ ಮೆಲ್ಟ್ ಆದ ನಂತರ ನಾವು ವೆಜೀಸ್ನ ಆ್ಯಡ್ ಮಾಡ್ತೀವಿ. ಸೊ ವೆಜೀಸಲ್ಲಿ ಬ್ರಾಕ್ಲಿ, ಬೀನ್ಸ್ ಹಾಗೂ ಕ್ಯಾರೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ನೀವು ಬೇಕಿದ್ರೆ ಕ್ಯಾಪ್ಸಿಕಮ್ ಸಹ ಆ್ಯಡ್ ಮಾಡ್ಬೋದು. ಸೊ ಈ ರೀತಿ ಬಟರಲ್ಲಿ ವೆಜೀಸ್ನ ಫ್ರೈ ಮಾಡೋದ್ರಿಂದ ಇದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಬಟರ್ ಎಲ್ಲ ವೆಜೀಸ್ಗೆ ಅಪ್ಲೈ ಆದ ನಂತರ ನಾವಿಲ್ಲಿ ವೆಜೀಸ್ಗೆ ಬೇಕಾಗುವಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಸರಿ ಮಿಕ್ಸಪ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದಾದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಬಟರಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದಕ್ಕೆ ಇಲ್ಲೇ ವೆಜೀಸ್ ಜೊತೆನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ವೆಜೀಸು ಸ್ವಲ್ಪ ಫ್ರೈ ಆದ ನಂತರ ಅದನ್ನು ನಾನು ಸೆಪ್ರೇಟ್ ಬೌಲ್ಗೆ ತೆಕ್ಕೋತಾ ಇದ್ದೀನಿ. ಸೊ ಗೈಸ್, ಇದು ನನ್ನ ಪರ್ಸ್ನಲ್ ರೆಸಿಪಿ. ಸೊ ನಾನು ಇದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡಿ. ಗೈಸ್, ನಾನಿಲ್ಲಿ ವೆಜ್ಜೀಸ್ನ ಫ್ರೈ ಮಾಡಿದಂಥ ಕಡಾಯಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಯಿಲ್ ಬಿಸಿಯಾದ ನಂತರ ರಫ್ಲಿ ಚಾಪ್ ಮಾಡಿದಂಥ 1 ಮೀಡಿಯಮ್ ಸೈಜ್ ಆನಿಯನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫ್ರೈ ಆದ ನಂತರ ಇದರಲ್ಲಿ ನಾನು 4ರಿಂದ 5 ಗ್ರೀನ್ ಚಿಲ್ಲೀಸ್ನ ಚಾಪ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಇದನ್ನು ಸಹ ಆನಿಯನ್ ಜೊತೆಗೆ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಈ ಪೇಸ್ಟು ಹೋಮ್ ಮೇಡ್. ಸೊ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸಪ್ ಆದ ನಂತರ ಇಲ್ಲಿ ನಾನು 2 ಎಗ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿಯಾಗಿ ಎಗ್ನ ಆ್ಯಡ್ ಮಾಡಿಕೊಂಡು ಇದನ್ನು ಬುರ್ಜಿ ಟೈಪಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ಇದನ್ನು ನೀಟಾಗಿ ಮಿಕ್ಸಪ್ ಮಾಡಿಕೊಂಡು ಈ ರೀತಿಯಾಗಿ ಡ್ರೈ ಬುರ್ಜಿ ಟೈಪಲ್ಲಿ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನಿಮಗೇನಾದರೂ ಬುರ್ಜಿ ಡ್ರೈ ಇದೆ ಅಂತ ಫೀಲ್ ಆದರೆ ನೀವು 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೋಬೋದು. ಸೊ ಈ ರೀತಿ ಮಿಕ್ಸಪ್ ಆದ ನಂತರ ಇದಕ್ಕೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಲ್ಟ್ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ನನ್ನ ಮಗಳು ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ. ವಿಡಿಯೋ ಎಡಿಟಿಂಗ್ ಟೈಮಲ್ಲಿ ಅಥವಾ ವಾಯ್ಸ್ ಓವರ್ ಟೈಮಲ್ಲಿ ತುಂಬ ಗಲಾಟೆ ಮಾಡ್ತಿರ್ತಾಳೆ. ಈಗಲೂ ಸಹ ಅದನ್ನೇ ಮಾಡ್ತಿದ್ದಾಳೆ. ನಾವ್ ಇಟ್ಸ್ ಟೈಮ್ ಟು ಆ್ಯಡ್ ಚಿಕನ್. ಸೊ ಇದು ಚಿಕನ್ ಬ್ರೆಸ್ಟ್ ಪೀಸಸ್ 200 ಗ್ರಾಮ್ನಷ್ಟು ಆಲ್ರೆಡಿ ಬಾಯ್ಲ್ ಮಾಡಿ ಈ ರೀತಿ ಚಾಪ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಸೊ ಬಾಯ್ಲ್ ಮಾಡೋದಕ್ಕೆ ನೀವೇನು ಆ್ಯಡ್ ಮಾಡೋದಿಲ್ಲ, ಜಸ್ಟ್ ಸ್ವಲ್ಪ ಸಾಲ್ಟು ಹಾಗೂ ಸ್ವಲ್ಪ ಅರಿಶಿನ ಹಾಕಿ ಈ ರೀತಿ ಬಾಯ್ಲ್ ಮಾಡಿ ಚಾಪ್ ಮಾಡಿ ಇಟ್ಕೋಬೇಕು. ಸೊ ಇದನ್ನು ನಾನು ಫ್ರೈ ಆಗಿದ್ದಂತಹ ಬುರ್ಜಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಸಹ ಅದರೊಟ್ಟಿಗೆ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಮಿಕ್ಸಪ್ ಆಗಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಆಲ್ರೆಡಿ ಬಟರಲ್ಲಿ ಫ್ರೈ ಮಾಡಿಟ್ಟಿದ್ದಂಥ ವೆಜೀಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸಹ ಇದರಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಕಲರ್ಫುಲ್ ವೆಜೀಸ್ ಹಾಗೂ ಎಗ್ ಮತ್ತು ಚಿಕನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ಟೇಸ್ಟ್ ಕೂಡ ಹಾಗೇ ಇರುತ್ತೆ. ಸೊ ಟ್ರೈ ಮಾಡಿ. ಸೊ ನಾನಿಲ್ಲಿ ಆಲ್ರೆಡಿ ಮಾಡಿಟ್ಟಿರುವಂತಹ ರೈಸ್, 1 ಬೌಲ್ ರೈಸ್ ಅಥವಾ ಈ ಮಿಕ್ಸ್ಚರ್ಗೆ ಎಷ್ಟು ನಾವು ಆ್ಯಡ್ ಮಾಡೋಕ್ಕೆ ಸಾಧ್ಯ ಅಷ್ಟು ರೈಸ್ನ ನಾವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನು ಆ್ಯಡ್ ಅಪ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಾಸ್ಮತಿ ರೈಸಲ್ಲೂ ಸಹ ಟ್ರೈ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಮಗೆ ಚಿಕನ್ ಎಗ್ ಫ್ರೈಡ್ ರೈಸ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಹೊರಗಡೆ ತರಿಸೋದಕ್ಕಿಂತ ಈ ರೀತಿ ಮನೇಲಿ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಮಿಕ್ಸಪ್ ಆಗಿದೆ. ಇದನ್ನು ನಾನು ಸೆಪ್ರೇಟ್ ಬೌಲ್ಗೆ ತೆಕ್ಕೋತಾ ಇದ್ದೀನಿ ಹಾಗೂ ಹಾಟಾಗಿ ಸರ್ವ್ ಮಾಡ್ತಾ ಇದ್ದೀನಿ.
ಸೊ ನೀವು ಇದನ್ನು ಕೆಚಪ್ ಜೊತೆ ಸಹ ಟ್ರೈ ಮಾಡ್ಬೋದು. ಗೈಸ್, ಇದು ನನ್ನ ಪರ್ಸ್ನಲ್ ರೆಸಿಪಿ. ಟ್ರೈ ಮಾಡಿ ಹಾಗೂ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.